ಈ ಮುಖ್ಯವಾಗಿ ನೋಡ್ತಾ ಹೋಗೋದಾದ್ರೆ ನವೆಂಬರ್ 20ನೇ ತಾರೀಕಿನಂದು ರಾಜ್ಯಾದ್ಯಂತ ಮದ್ಯ ಮಾರಾಟ ಆಗಲ್ಲ ಅಂತಂದ್ರೆ ಎಣ್ಣೆ ಸಿಗಲ್ಲ. ಅಗೈನ್ ನಾನು ಹೇಳ್ದಂಗೆ MSIL ಅಲ್ಲಿ ಸಿಗುತ್ತೆ. MSIL ಹೊರತುಪಡಿಸಿದ್ರೆ MSIL ಬಹಳ ತೀರಾ ವಿರಳ ಇರುವಂತದ್ದು ಅಂತ ಕಾಣಿಸುತ್ತೆ ಸಿಟಿ ವೈಸ್ ಅಲ್ಲಿ, ರೂರಲ್ ವೈಸ್ ಅಲ್ಲೆಲ್ಲ ನೋಡಿದ್ರೆ. ಸೊ ಅಬಕಾರಿ ಇಲಾಖೆ ಭ್ರಷ್ಟಾಚಾರವನ್ನ ಖಂಡಿಸಿ ಬಾರ್ ಬಂದ್ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ಹೆಗಡೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ? ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ MSIL ಅನ್ನ ಹೊರತುಪಡಿಸಿ ರಾಜ್ಯದ ಎಲ್ಲ ಬಾರ್ಗಳನ್ನ ನಾವು ಬಂದ್ ಮಾಡ್ತೀವಿ. ಸಿಎಂ ಹಾಗೆ ಅಬಕಾರಿ ಸಚಿವರ ಜೊತೆಗೆ ನಮ್ಮ ಸಭೆ ಆಗ್ಬೇಕು. ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 500ರಿಂದ 900 ಕೋಟಿ ಲಂಚದ ಬಗ್ಗೆ ನಾವು ಎಂದೂ ಮಾತನಾಡಿಲ್ಲ. ಪ್ರಧಾನಿಗೆ ಯಾರು ತಪ್ಪು ಮಾಹಿತಿಯನ್ನ ತಿಳಿಸಿದಾರೋ ಅದು ನಮ್ಗೆ ಗೊತ್ತಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಪ್ರಧಾನಿ ಮೊನ್ನೆ ಹೇಳಿದ್ರಲ್ಲ 700 ಕೋಟಿ ರೂಪಾಯಿ ಸುಲಿಗೆ ಮಾಡಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ಗೋಸ್ಕರ ಅಬಕಾರಿ ಇಲಾಖೆಯಿಂದ ಅಂತ ಹೇಳ್ಕೊಂಡು, ಅದೆಲ್ಲ ನಾವು ಹೇಳಲಿಲ್ಲ. ಆ ಥರದ ಆರೋಪ 500 ಕೋಟಿ 900 ಕೋಟಿ ಅಂತ ನಾವು ಹೇಳಲಿಲ್ಲ. ಅದನ್ನೆಲ್ಲ ಪ್ರಧಾನಿಗೆ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ನಾವು ಹೇಳ್ತಾ ಇರುವಂಥದ್ದು ಕೆಲವು ಲೂಟಿ ಆಗ್ತಾ ಇದೆ. ಜೊತೆಗೆ CL7 ವಿಚಾರವಾಗಿ ಇರುವಂಥ ಕೆಲ ದ್ವಂದ್ವಗಳು, ಅಬಕಾರಿ ನೀತಿ ವಿಚಾರಕ್ಕಿರುವಂಥ ಕೆಲ ಗೊಂದಲಗಳ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ. ಸೊ ಅದರ ಬಗ್ಗೆ ಏನಾದರೂ ಸರ್ಕಾರ ತೀರ್ಮಾನ ತಗೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ 20th ನಾವು ಬಂದ್ ಮಾಡ್ತೀವಿ. ಬೇಡಿಕೆ ಇದೆ, ಮಾರ್ಜಿನ್ ಬಗ್ಗೆ ಇದೆ, CL2ನಲ್ಲಿ ಲೂಸ್ ಕುಡಿಯೋದಿದೆ, CL7ಗಳನ್ನು ನಿರ್ಬಂಧ ಮಾಡಬೇಕಂತಿದೆ, 43(2) ಬಗ್ಗೆ ಇದೆ, ಬಾರ್ಗಳಲ್ಲಿ ಪಾರ್ಸೆಲ್ ಕೊಡಬೇಕಂತ ಸುಮಾರು ಡಿಮಾಂಡ್ಗಳಿವೆ. ಎಲ್ಲ ಇದೆ ನಮ್ಮ ಬೇಡಿಕೆಗಳಷ್ಟೇ. ಬೇಡಿಕೆಗಳು ಮತ್ತು ಲಂಚ ಇವರದ್ದು ಅಧಿಕಾರಿಗಳದ್ದು ತೊಂದರೆ ಜಾಸ್ತಿ ಆಗಿದೆ. ಇದರಿಂದ ನಾವು ಸೋತೋಗಿದ್ದೀವಿ ಅಂತ ಎಲ್ಲ ಸೇರಿದವರು ಅದನ್ನು ದೃಢೀಕರಿಸಿದ್ದಾರೆ ಅದರ ಸಭೆಯಲ್ಲಿ. ಈಗಿರೋ ಅಬಕಾರಿ ಸಚಿವರು ಬೇಡ ಮತ್ತು ಆರ್ಥಿಕ ಇಲಾಖೆಗೆ ನಾನು ಅವಂಗೆ ಹೇಳಲೇ ಇಲ್ಲ. ಅವರಿಗೆ ಯಾವ ಸಚಿವಗಿರಿ ಬೇಕಾದರೆ ಕೊಡಲಿ. ಅಬಕಾರಿ ಇಲಾಖೆ ಅನುದಾನ ಇಲ್ಲದೆ ಇರುವ ಇಲಾಖೆ ಆದುದರಿಂದ ಅವರು ಈ CM ಅವರೇ ಅದನ್ನು ನೋಡಿಕೊಳ್ಳಿ, ಆರ್ಥಿಕ ಇಲಾಖೆಯನ್ನು ಯಾರು ನಿಭಾಯಿಸ್ತಾರೆ ಅವರೇ ನೋಡಿಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಮೋದಿಯವರದ್ದು ವಿಚಾರ ಬಗ್ಗೆ ನಾನೇನು ಟೀಕೆ ಮಾಡಲ್ಲ, ಬಟ್ ಅದು ಸಾರಾಸಗಟಾಗಿ ಹೇಳ್ತೀನಿ, ಅದು ಸರಿಯಲ್ಲ. ಮಾಹಿತಿಯನ್ನು ಅವರಿಗೆ ನೀಡಿರುವಂಥ ಸರಿಯಲ್ಲ. ನಾವೆಲ್ಲೂ ಬರೆದು ಕೊಟ್ಟಿಲ್ಲ. ಯಾರೋ RTI ಕಾರ್ಯಕರ್ತ ಬರೆದು ಕೊಟ್ಟದಕ್ಕೂ ನಮಗೂ ಏನು ಸಂಬಂಧ ಬರಲ್ಲ. ನಮ್ಮ ಬೇಡಿಕೆಗಳು ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಶಿವು, ಇಲ್ಲಿ ಒಂದು ಅಬಕಾರಿ ನೀತಿಯಲ್ಲಿ ಬದಲಾವಣೆ ಆಗಬೇಕು ಅನ್ನೋದು, ಜೊತೆಗೆ ಬಹುಶಃ ಇವರ ಪ್ರಮುಖವಾದಂತಹ ಆರೋಪ ಇರುವಂತದ್ದು ಈ CL7 ಲೈಸೆನ್ಸ್ ಬಗ್ಗೆ ಅಂತ ಕಾಣಿಸುತ್ತೆ. ಇದರಿಂದ ಉಳಿದಂಥವ್ರಿಗೆ ಬಹಳ ಹೊಡೆತ ಬೀಳ್ತಾ ಇರುವಂಥದ್ದು ಇವರ ಸಿಟ್ಟಿಗೆ ಕಾರಣ ಆಗಿರ್ಬೋದು ಅಂತ ಕಾಣಿಸುತ್ತೆ. ಬಟ್ ಸರ್ಕಾರ ಈಗ ಇವ್ರ ಬೇಡಿಕೆಗೆ ಒಪ್ಪುತ್ತೋ ಬಿಡುತ್ತೋ ನೆಕ್ಸ್ಟು, ಬಟ್ ಕನಿಷ್ಠ ಇವ್ರ ಜೊತೆ ಮಾತುಕತೆ ಮಾಡುವಂಥ ನಿಟ್ಟಿನಲ್ಲಾದರೂ ಏನಾದರೂ ಯೋಚನೆ ಮಾಡ್ಬೋದಾ? ಇವ್ರ ಒಗ್ಗಟ್ಟು ಯಾವ ಮಟ್ಟಿಗಿದೆ ನಾಡ್ದಿನ ಬಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶಿವು ಮಲ್ತೇಶ್, ಹೌದು, ಖಂಡಿತವಾಗ್ಲೂ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮತ್ತೆ ಅಧಿಕಾರಿಗಳ ಲಂಚಾವತಾರದ ವಿರುದ್ಧವಾಗಿ ಈಗ ಧ್ವನಿ ಎತ್ತಿದ್ದಾರೆ. ಅದೇ ಕಾರಣಕ್ಕಾಗಿ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ನವೆಂಬರ್ 20ಕ್ಕೆ ನಾವು ಮದ್ಯ ಮಾರಾಟವನ್ನ ಬಂದ್ ಮಾಡ್ತಿದ್ದೀವಿ, ಎಲ್ಲ ಅಂಗಡಿಗಳನ್ನ ಕ್ಲೋಸ್ ಮಾಡ್ತೀವಿ ಅಂತ ಈಗ ಅಸೋಸಿಯೇಷನ್ ಅಧ್ಯಕ್ಷರಾದ ಗುರುಸ್ವಾಮಿ ಅವರು ಹೇಳ್ತಾ ಇರುವಂತದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಮಲ್ತೇಶ್, ಖಂಡಿತವಾಗ್ಲೂ ನೀವು ಹೇಳಿದಾಗೆ CL7 ಏನಿದೆ ಅದು ಇತ್ತೀಚೆಗೆ ಎಲ್ಲೆಂದ್ರಲ್ಲೇ ನಾಯಿ ಕೊಡೆಗಳಂತೆ ಸಿಕ್ಕಾಪಟ್ಟೆ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು CL7 ಏನಿದೆ ಯಾರು ಕೂಡ ಖರೀದಿ ಮಾಡಬಹುದು, ಆ ಮಟ್ಟಿಗೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಲೈಸೆನ್ಸ್ಗೆ CL7ಗೆ 8.5 ಲಕ್ಷ ಇದ್ರೆ ಅದನ್ನ 80ರಿಂದ 90 ಲಕ್ಷಕ್ಕಷ್ಟಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ನೀವು ಹೇಳಿದಾಗೆ CL2 ಮತ್ತೆ CL9 ಈಗ ಎಲ್ಲವನ್ನು ಬಂದ್ ಮಾಡಿದ್ದಾರೆ. ಅದನ್ನ ಹಳೆ ಯಾರಿದ್ದಾರೆ ಈಗಾಗಲೇ ಲೈಸೆನ್ಸ್ ಪಡೆದಿರ್ತಾರೆ ಅಂತವ್ರನ್ನ ಖರೀದಿ ಮಾಡ್ಬೇಕಂದ್ರೆ 4 ಕೋಟಿ 5 ಕೋಟಿ ಆಗುತ್ತೆ. ಅದಕ್ಕೆ ಯಾರು ಕೈ ಹಾಕ್ತಾ ಇಲ್ಲ. ಆ ಒಂದು ಕಾರಣಕ್ಕೆ CL7 ಈಗ ಈಸಿ ಆಗ್ಬಿಟ್ಟಿದೆ. ಹೀಗಾಗಿ ಎಲ್ಲರೂ ಕೂಡ ಇದನ್ನ ಖರೀದಿ ಮಾಡ್ತಾ ಇದ್ದಾರೆ. ನೀವು ಹೇಳಿದಾಗೆ ಹಿಂದೆ ಏನು ಹೈವೇಯಿಂದ 120 ಮೀಟರ್ 180 ಮೀಟರ್ ಅದರ ದೂರವಾಗಿ ಅಂಗಡಿಗಳನ್ನ ಓಪನ್ ಮಾಡ್ಬೇಕಾಗಿತ್ತು. ಆದ್ರೆ CL7 ಕೇವಲ 6 ಮೀಟರ್ ಅಂತರದಲ್ಲಿ ಓಪನ್ ಮಾಡುತ್ತೆ, ಅತಿ ಸಲೀಸ್ ಆಗಿರುವಂತ. ಜೊತೆಗೆ ಹಿಂದೆ 20 ಕೊಠಡಿಗಳು ಕಡ್ಡಾಯವಾಗಿರ್ಬೇಕು, 30 ಗ್ರಾಮೀಣ ಭಾಗದಲ್ಲಿ 30 ಕೊಠಡಿ, ಈ ರೀತಿ ಏನು ರೂಲ್ಸ್ ಇತ್ತು, ಅದೀಗ 10 ಕೊಠಡಿಗೆ ಮಾಡಿರೋದ್ರಿಂದ ಇನ್ನೂ ಕೂಡ ಸರಳವಾಗಿರುವಂತದ್ದು. ಅದೇ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ CL7 ಲೈಸೆನ್ಸ್ ಪಡಿತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಲಂಚಾವತಾರ ಕೂಡ ಜಾಸ್ತಿ ಆಗಿದೆ. ಇದೇ ಕಾರಣಕ್ಕೆ ಈಗಾಗಲೇ ಅಬಕಾರಿ ಸಚಿವರ ಮೇಲೆ ಸಾಕಷ್ಟು ಆರೋಪಗಳು ಬಂದವು. ಆಪ್ತರೊಬ್ಬರು ಅದರಿಂದ ವಸೂಲಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಇದು ದೊಡ್ಡ ಮಟ್ಟದ ಒಂದು ಸಂಚಲನ ಕೂಡ ಸೃಷ್ಟಿ ಮಾಡ್ತು. ಈಗಾಗಲೇ ರಾಷ್ಟ್ರ ವ್ಯಾಪ್ತಿಯಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಅಬಕಾರಿ ಇಲಾಖೆಯಲ್ಲಿ ನಿಜಕ್ಕೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಆ ಒಂದು ಕಾರಣಕ್ಕೆ ಈಗ ಧ್ವನಿ ಎತ್ತಿದ್ದಾರೆ ಇಡೀ ಮರ್ಚೆಂಟ್ ಏನು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಇದ್ದಾರೆ, ಅವರೆಲ್ಲರೂ ಕೂಡ ಈಗ ಒಗ್ಗಟ್ಟಿನಿಂದ ನಾವು ನವೆಂಬರ್ 20ಕ್ಕೆ ಬಂದ್ ಮಾಡ್ತೀವಿ. ಒಂದ್ ವೇಳೆ ಏನಾದ್ರೂ ಇದರ ಮಧ್ಯಸ್ಥಿಕೆಯನ್ನು ವಹಿಸಿ CM ಅವರು ಒಂದು ಮೀಟಿಂಗ್ ಅನ್ನ ಕರೆದ್ರೆ ಅಬಕಾರಿ ಸಚಿವರು CM ಎಲ್ಲರೂ ಕೂಡ ಭಾಗಿಯಾಗಿ ಒಂದು ಸಭೆಯನ್ನ ಸೇರಿ ನಾವು ಒಂದಷ್ಟು ಬೇಡಿಕೆಗಳಿದಾವೆ, ಆ ಒಂದು ಬೇಡಿಕೆಗಳನ್ನು ಇತ್ಯರ್ಥ ಮಾಡಿದ್ರೆ
ಖಂಡಿತ ಇದನ್ನ ಕೈ ಬಿಡ್ತೀವಿ, ಇಲ್ವಾದ್ರೆ ಖಂಡಿತ ನಾವು ಇದನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದಾಗೆ ಅಂದಿನ ದಿನ MSIL ಓಪನ್ ಇರುತ್ತೆ, ಆದ್ರೆ ಈ ಪ್ರೈವೇಟ್ ಖಾಸಗಿಯಾಗಿ ಯಾರೆಲ್ಲ ಬಾರ್ಗಳನ್ನ ಹೊಂದಿದ್ದಾರೆ, ಅಂಗಡಿಗಳನ್ನ ಹೊಂದಿದ್ದಾರೆ, ಅವರು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಒಟ್ಟಿನಲ್ಲಿ ಇಲ್ಲಿ ಇರುವಂತದ್ದು ಪ್ರಮುಖವಾಗಿ ಮಾಲ್ತೇಶ್ CL7 ಇದೆ, ಅದರಿಂದನೇ ಕೂಡ ಹೆಚ್ಚು ಒಂದಷ್ಟು ಲಂಚಾವತಾರ ಆಗ್ತಾ ಇರೋದು. ಕೇವಲ 8 ರಿಂದ 9 ಲಕ್ಷ ಇರುವಂತಹ ಲೈಸೆನ್ಸ್ಗೆ ಈಗ 81 ಕೋಟಿ ಅಷ್ಟೇ ಆಗ್ತಾ ಇದೆ. ಸಹಜವಾಗಿ ಸಾಕಷ್ಟು ಮಂದಿ ಇದರ ಬಗ್ಗೆ ಅನುಭವ ಇಲ್ಲದವರು ಕೂಡ 1 ಕೋಟಿ ಕೊಟ್ಟು ಆ ಒಂದು ಲೈಸೆನ್ಸ್ ಅನ್ನ ಪಡೆದು ಎಲ್ಲಂದ್ರಲ್ಲೇ ಓಪನ್ ಮಾಡ್ತಾ ಇದ್ರೆ, ಇದು ಹಿಂದೆ ಇದ್ದಂತಹ ಹಿಂದಿನಿಂದಲೂ ಕೂಡ ಈ ಒಂದು ಇದೇ ವ್ಯಾಪಾರವನ್ನ ನಡೆಸ್ತಾ ಇದ್ರು. ಸ್ವಲ್ಪ ಕಷ್ಟವಾಗಿದೆ. ಎಲ್ಲೊಂದ್ ಕಡೆ CL2 ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ಅದೇ ಭಾಗದಲ್ಲಿ ಅದೇ ಪಕ್ಕದಲ್ಲಿ ಹೋಗಿ CL7 ಓಪನ್ ಮಾಡ್ತಾ ಇರೋದ್ರಿಂದ ಅವರ ಒಂದು ವ್ಯಾಪಾರಕ್ಕೂ ಕೂಡ ಒಂದು ಕುತ್ತು ಬೀಳ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅದನ್ನ ವಿರೋಧ ಮಾಡ್ತಾ CL7 ಅನ್ನ ನಿಲ್ಲಿಸಬೇಕು ಅನ್ನೋ ಒಂದು ಹೋರಾಟವನ್ನು ಮಾಡಕ್ಕೆ ಮುಂದಾಗ್ತಾ ಇರುವಂತದ್ದು ಮಾಲ್ತೇಶ್. ಥ್ಯಾಂಕ್ ಯು ಶಿವರಾಜ್ ಕುಮಾರ್.